ಹಾಯ್ ಫ್ರೆಂಡ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಬಸ್ಸಾರು ಜೊತೆ ಮಾಡುವಂತಹ ಪಲ್ಯ. ಬಸ್ಸಾರಿಗೆ ಮತ್ತು ಉಪ್ಸಾರಿಗೆ ಪಲ್ಯವನ್ನು ಯಾವ ರೀತಿ ಮಾಡೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ನಾವು ಬಸ್ಸಾರು ಮಾಡಿದಾಗ ಅದಕ್ಕೆ ಪಲ್ಯವನ್ನು ಮಾಡ್ಕೋಬೇಕಾಗುತ್ತೆ. ಕೆಲವರು ಇದೇ ರೀತಿಯಾಗಿ ಸರ್ವ್ ಮಾಡ್ತಾರೆ. ಒಂದು ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡ್ತಾರೆ. ಇದನ್ನು ಹಾಗೆ ಸರ್ವ್ ಮಾಡೋದಕ್ಕಿಂತ ಸ್ವಲ್ಪ ಪಲ್ಯವನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಕೂಡ ಹೆಚ್ಚಾಗಿರುತ್ತೆ ಮತ್ತು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಬಸ್ಸಾರಿಗೆ ಮತ್ತು ಉಪ್ಸಾರುಗಳಿಗೆ. ಇಲ್ಲಿ ನಾನು ಅದು ಮಾಡಲಿಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಒಂದು ಸ್ಪೂನು, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ. ಇಲ್ಲಿ ನಾನಿಲ್ಲೊಂದು 10 ಎಸ್ಲು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿದ. ಮತ್ತು ಇಲ್ಲಿ ನಾನು ದಪ್ಪ ಈರುಳ್ಳಿಯನ್ನು 2 ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಾಗಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ಪ್ರತಿ ಬೈಟಲ್ಲೂ ಸಿಗ್ತಾಯಿರುತ್ತೆ ಕ್ರಂಚಿಯಾಗಿ. ಮತ್ತು ನಾನಿಲ್ಲಿ 1 ಬೌಲು ಹಸಿ ಕಾಯಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಅಂದರೆ ನೀವು ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಮಾಡೋದಕ್ಕೆ ಎಣ್ಣೆ ಇಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದು ಮೊದಲು ಏನು ಮಾಡಬೇಕಂದ್ರೆ ಸೊಪ್ಪು ಕಾಳಿಂದು ಸ್ಟ್ರೈನರ್ಗೆ ಹಾಕಿ ನೀಟಾಗಿ ಎಲ್ಲನೂ ಸೋರಿಸ್ಕೋಬೇಕಾಗಿರುತ್ತೆ. ಸೋರಿಸ್ಕೊಂಡಾದಮೇಲೆ ಇವೆಲ್ಲ ರೆಡಿ ಮಾಡಿಕೊಂಡು ಈಗ ಒಲೆ ಹಚ್ಚಿ ಒಂದು ಬಾಣಲೆಯನ್ನು ಇಟ್ಟು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು. ಅದು ಪಟ ಪಟ ಅಂತ ಸಿಡಿದು ಆದಮೇಲೆ ಅದಕ್ಕೆ ಅದು ಮೊದಲು ಚೆನ್ನಾಗಿ ಸಿಡಿಯೋಕ್ಕೆ ಬಿಟ್ಕೋಬೇಕು. ಇನ್ನು ಹಾಕಿದ ತಕ್ಷಣವೇ ಏನು ಮಾಡಬಾರ್ದು, ಈರುಳ್ಳಿ ಎಲ್ಲ ಹಾಕಬಾರ್ದು. ಅದು ಚೆನ್ನಾಗಿ ಸಿಡಿಬೇಕು, ಸಿಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕತಾಯಿದ್ದೀನಿ. ಈ ರೀತಿಯಾಗಿ ಹೆಚ್ಕೋಬೇಕು ಈರುಳ್ಳಿನ. ಮತ್ತು ಇಲ್ಲಿ ನಾನು ಒಂದು 5-6 ಮೆಣಸಿನ್ಕಾಯಿಯನ್ನು ಯೂಸ್ ಮಾಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಮತ್ತು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು. ಆ ಎಣ್ಣೆಯಲ್ಲಿ ಸೆಟ್ಟಾಗಂಗೆ ಇದನ್ನು ಹುರಿಬೇಕು. ಸ್ವಲ್ಪ ಬಾಡಬೇಕಿದು, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಅದ್ರ ಹಿಂದೆಯೇ ಇಮಿಡಿಯೇಟು ಸಾಲ್ಟನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಈರುಳ್ಳಿಗಳೆಲ್ಲ ಬೇಗ ಕರಗುತ್ತೆ. ಈಗ ಈರುಳ್ಳಿ ಎಲ್ಲ ಕರಗಿದ ಮೇಲೆ ಹಸಿ ಕಾಯಿ ತೆಂಗಿನಕಾಯಿ ಇತ್ತಲ್ಲ ಅದನ್ನು ಹಾಕಿ ಹುರಿಬೇಕು. ಈ ರೀತಿಯಾಗಿ ಸ್ವಲ್ಪ ಅದು ಚೆನ್ನಾಗಿ ಒಂದು ಸ್ವಲ್ಪ ನೀರು ಸೀಕೊಳ್ಳೋ ತನಕ ಸ್ವಲ್ಪ ಹೇಗೆ ಹುರಿಬೇಕಾಗುತ್ತೆ. ಇದಕ್ಕೆ ಯಾವುದೇ ಮಸಾಲೆ ಪುಡಿ ಏನೂ ಯೂಸ್ ಮಾಡಲ್ಲ, ಬರೀ ಇಷ್ಟರಲ್ಲೇ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಫ್ಲೇಮನ್ನು ಇಟ್ಕೋಬಾರ್ದು, ಅದು ತಳ ಹೊತ್ತುವಂಥ ಚಾನ್ಸಸ್ ಇರುತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ. ಈಗ ಉರಿಯನ್ನು ಕಡಿಮೆ ಇಟ್ಕೊಂಡು ನಾವು ಬೇಯಿಸ್ಕೊಂಡಿದ್ವಲ್ಲ ಕಾಳು ಮತ್ತು ಬೇಳೆ ಮತ್ತು ಸೊಪ್ಪು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಈಗ ಒಳ್ಳೆ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನೀವು ಇಲ್ಲಿ ಸೊಪ್ಪು ಮತ್ತು ಬೇಳೆಯನ್ನು ಫುಲ್ಲು ಸ್ಮ್ಯಾಶ್ ಆಗಿ ಹಂಗೆ ಬೇಯಿಸ್ಕೋಬಾರ್ದು. ಸ್ಮ್ಯಾಶ್ ಆಗಂಗೆ ಬೇಯಿಸ್ಕೊಂಡ್ರೆ ಅದು ಪಲ್ಯದ ಜೊತೆ ಸರಿಯಾಗಿ ಮಿಕ್ಸ್ ಆಗೋಲ್ಲ, ಒಂದು ಕಡೆ ಹೋಗಿ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ಈ ರೀತಿ ಸುತ್ತಲೂ ಸರಿಯಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಈಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು.
ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿದ ಮಸಾಲೆ ಎಲ್ಲ ನೀಟಾಗಿ ಆ ಸೊಪ್ಪು ಮತ್ತು ಕಾಳು ಜೊತೆ ಮಿಕ್ಸ್ ಆಗಂಗೆ ಇದನ್ನು ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಅದ್ರ ಜೊತೆ ಎಲ್ಲ ನಾವು ಮಾಡಿದಂಥ ಈರುಳ್ಳಿ ಮತ್ತು ಕಾಯಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದೆಲ್ಲ ನೀಟಾಗಿ ಸೆಟ್ ಆಗಬೇಕು. ಆ ರೀತಿಯಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಂದೊಂದು ಕಡೆ ಸೈಡ್ಗೆ ಹೋಗಿ ಕೂತ್ಕೊಬಿಡುತ್ತೆ. ಇದು ಉಪ್ಪು ಸಾಂಬಾರಿಗೆ ಮತ್ತು ಬಸ್ ಸಾಂಬಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬಸ್ಸಾರು ಜೊತೆ ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಸೊಪ್ಪು ಕಾಳು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಇದನ್ನು ಹಾಕ್ಕೊಂಡ್ರೆ ಸಾಂಬಾರು ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಊಟನೇ ಮಾಡ್ಬೋದು. ಇದೇನು ಮಾಡೋದು ಒಂದು 2-3 ನಿಮಿಷದಲ್ಲೇ ಮಾಡ್ಕೋಬೋದು, ಅಂಥ ಟೈಮು ಏನು ತೊಗೊಳಲ್ಲ, ಬೇಗ ಮಾಡ್ಬೋದು ಸ್ವಲ್ಪ ಅವೆಲ್ಲ ಹೆಚ್ಚಿಟ್ಕೊಂಡ್ರೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಪಲ್ಯ ಈ ರೀತಿಯಾಗಿ ಬಂದಿತ್ತು. ನಾನು ಇದನ್ನು ಅನ್ನ ಮತ್ತು ಬಸ್ಸಾಂಬಾರು ಮತ್ತು ಪಲ್ಯವನ್ನು ಸರ್ವ್ ಮಾಡಿದ್ದೀನಿ, ನೋಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.